ಹಾಯ್ ಎಲ್ರಿಗೂ, ನಾನಿವತ್ತು ಒಂದೊಳ್ಳೆ ರೆಸಾರ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಅದು ಯಾವುದು ಅಂತ ಕೇಳ್ತಾ ಇದ್ದೀರಾ? ಸುಗ್ಗಿ ರೆಸಾರ್ಟ್. ನಾವು ಹೋಗಿದ ತಕ್ಷಣ ಬ್ಯಾಂಡ್ ಹಾಕ್ಸ್ಕೊಂಡು ವೆಲ್ಕಮ್ ಡ್ರಿಂಕ್ಸ್ನ ಕುಡಿದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮ್ ಕಡೆ ಹೊರಟ್ವಿ. ರೂಮ್ಸ್ ಮಾತ್ರ ಸಕ್ಕದಾಗಿದೆ, ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಪೀಸ್ಫುಲ್ ಆಗಿತ್ತು. ನಮ್ಮ ರೂಮ್ ನೋಡಿ ಈ ಥರ ಕಾಣಿಸ್ತಾ ಇದೆ ಆ್ಯಂಡ್ ನಮಗೆ ಬಾಲ್ಕನಿ ವೀವ್ ಸಹ ಸಿಕ್ಕಿತ್ತು. ಹೊರಗಡೆ ತೋರಿಸ್ತೀನಿ ಬನ್ನಿ, ತುಂಬಾ ಚೆನ್ನಾಗಿದೆ. ಹೇಗೆ ಕಾಣಿಸ್ತಿದೆ ಅಂತ ನೀವು ಒಂದ್ಸರಿ ನೋಡಿ. ನಿಮಗೆ ಕಾಟೇಜಸ್ ಸಹ ಸಿಗುತ್ತೆ, ಸ್ಯೂಟ್ ರೂಮ್ ಸಹ ಸಿಗುತ್ತೆ ಆ್ಯಂಡ್ ಟೆಂಟ್ ಹೌಸ್ ಸಹ ಸಿಗುತ್ತೆ. ಯಾವ್ದು ಬೇಕಾದರೂ ನೀವು ಚೂಸ್ ಮಾಡ್ಕೊಬೋದು. ಇನ್ನು ಸುಗ್ಗಿ ರೆಸಾರ್ಟ್ ಒಳಗಡೆ ತುಂಬಾ ಗ್ರೀನರಿ ಇತ್ತು ಆ್ಯಂಡ್ ಮೇನ್ ಅಟ್ರಾಕ್ಷನ್ ಏನು ಗೊತ್ತಾ? ಬರ್ಡ್ಸ್ ಕಣ್ರಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಇಲ್ಲಿರೋ ಪಕ್ಷಿಗಳನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು. ಶರವೇಗದಲ್ಲಿ ಓಡ್ತಾ ಇರೋ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪನಾದರೂ ಬ್ರೇಕ್ ಬೇಕು ಅಂದರೆ ಇಂಥ ಒಂದು ಒಳ್ಳೆ ಜಾಗಕ್ಕೆ ಬಂದು ನಮ್ಮ ಟೈಮ್ನ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಅಂತೂ ಮನಸ್ಸಿಗೆ ಆರಾಮ ಅನಿಸುತ್ತೆ. ಬರ್ಡ್ಸಿಗೆ ಫೀಡ್ ಮಾಡೋದಕ್ಕೆ ಅಂತಲೇ ಒಂದಷ್ಟು ಸೀಡ್ಸ್ ಕೊಡ್ತಾರೆ. ನಮ್ಮ ಕೈಯಲ್ಲೇ ಪಕ್ಷಿಗಳು ಬಂದು ಅದನ್ನು ತಿಂತಾ ಇರೋದನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಈ ರೆಸಾರ್ಟಲ್ಲಿ ಈವನ್ ನೀವು ಈವೆಂಟ್ ಸಹ ಆರ್ಗನೈಸ್ ಮಾಡ್ಕೊಬೋದು. ಕಾರ್ಪೊರೇಟ್ ಫೀಲ್ಡ್ ಅವರಿಗಂತೂ ಮಾಡಿಸಿರೋ ಜಾಗ ಆ್ಯಂಡ್ ಸ್ಪೇಷಿಯಸ್ ಆಗಿದೆ. ಈವನ್ ಡೇ ಔಟಿಂಗ್ ಪ್ಯಾಕೇಜ್ ತೊಗೊಂಡು ಬಂದವರಿಗೆ ಕ್ಲೀನಾಗಿರೋ ವಾಶ್ರೂಮ್ ಫೆಸಿಲಿಟೀಸ್ ಸಹ ಇದೆ. ನಾವು ತಿಂಡಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಪ್ಲೇ ಏರಿಯಾಗೆ ಬಂದ್ವಿ. ತುಂಬಾ ಅಡ್ವೆಂಚರಸ್ ಗೇಮ್ಸ್ ಅಂತೂ ಇತ್ತು. ಯಾವ್ದು ಆಡೋದು ಯಾವ್ದು ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ಈವನ್ ಮಕ್ಕಳಿಗೂ ಸಹ ಸಪ್ರೇಟಾಗಿ ಪ್ಲೇ ಏರಿಯಾ ಇದೆ. ಇವರಲ್ಲಿ 20+ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇತ್ತು. ಇಂಡೋರ್ ಗೇಮ್ಸ್ ಇತ್ತು, ಔಟ್ಡೋರ್ ಗೇಮ್ಸ್ ಸಹ ಇತ್ತು. ಮಳೆ ಬರ್ತಾ ಇದ್ದಿದ್ದರಿಂದ ನಾವು ಒಂದಷ್ಟು ಗೇಮ್ಸ್ನ ಮಿಸ್ ಮಾಡ್ಕೊಂಡ್ವಿ. ಬಟ್ ಆದ್ರೂ ಪ್ರತಿಯೊಂದು ಥ್ರಿಲ್ಲಿಂಗ್ ಗೇಮ್ಸ್ನ ನಾವು ಆಡಿದ್ವಿ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಪೀಸ್ಫುಲ್ಲಾಗೂ ಇತ್ತು. ಗೇಮ್ಸ್ ಎಲ್ಲ ಆಡಿ ಟಯರ್ಡಾಗಿ ಬಂದು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ನಿಂತ್ಕೊಂಡ್ರೆ ತುಂಬಾ ವೆರೈಟೀಸ್ ಇತ್ತು. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಗೊತ್ತಾಗಿಲ್ಲ. ವೆರೈಟಿ ಆಫ್ ಫುಡ್ಸ್ ಅಂತೂ ಅನ್ಲಿಮಿಟೆಡ್ ಆಗಿತ್ತು. ಈವನ್ ಲೈವ್ ಕೌಂಟರ್ ಸಹ ಇದೆ. ನಿಮಗೇನು ಬೇಕೋ ಅದನ್ನು ಕುಕ್ ಮಾಡಿಸ್ಕೊಂಡು ಸಹ ತಿನ್ಬೋದು. ನೀವೇ ಅಡುಗೆನೂ ಸಹ ಮಾಡ್ಕೊಬೋದು. ಈ ರೆಸಾರ್ಟ್ ಅಂತೂ ನನ್ನ ಫೇವ್ರೆಟ್ ಲಿಸ್ಟಲ್ಲಿದೆ. ಯಾಕೆಂದರೆ ತುಂಬಾ ಗ್ರೀನರಿ ಇರೋದ್ರಿಂದ ಮನಸ್ಸಿಗಂತೂ ತುಂಬಾ ಖುಷಿ ಕೊಡ್ತಾ ಇತ್ತು. ಆಗ್ತಾನೆ ಮಳೆ ಬಂತು, ಮನಸ್ಸಿಗಂತೂ ಸಿಕ್ಕಾಪಟ್ಟೆ ಪೀಸ್ ಅನ್ನಿಸ್ತು. ಇದು ಚಿಲ್ಡ್ರನ್ಸ್ ಪೂಲ್ ಏರಿಯಾ. ಚಿಲ್ಡ್ರನ್ನಿಗೆ ಮತ್ತು ಅಡಲ್ಟ್ಸ್ಗೆ ಸಪ್ರೇಟ್ ಇದೆ. ಚಿಲ್ಡ್ರನ್ನಿಗೆ ಈ ರೀತಿ ಇದೆ, ನೆಕ್ಸ್ಟು ಅಡಲ್ಟ್ಸ್ಗೆ ಪಕ್ಕದಲ್ಲಿದೆ. ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಇಂಡೋರ್ ಗೇಮ್ಸ್. ಪ್ರತಿಯೊಂದು ಆ್ಯಕ್ಟಿವಿಟಿ ಆಡಿ ಮುಗಿಸೋಷ್ಟರಲ್ಲಿ ಚೆಕ್ಔಟ್ ಆಗೋ ಟೈಮು ಬಂದೇ ಬಿಡ್ತು. ಹೋಗೋದಕ್ಕೆ ಮನಸ್ಸಿಲ್ಲ, ಬಟ್ ಹೋಗಲೇಬೇಕಾಗಿತ್ತು.